ಇರ್ಬೇಕು ತಾನೆ ಇಲ್ಲಿ. ಮೇಡ್ಮಾರಹಳ್ಳಿ ಸರ್ವೆ ನಂಬರು. ಈಗ ಪಾಣಿಲಿ ಗ್ರಾಮಠಾಣ ಹರಿಜನ ಕಾಲೋನಿ ಅಂತ. ಸರ್ ನಾವು ಇಲ್ಲಿ ಮೇಡ್ಮಾರನಹಳ್ಳಿ ಅನ್ನೋ ಗ್ರಾಮದಲ್ಲಿ ನಾವು ನಮ್ಮ ತಾತ, ನಮ್ಮ ಮಾವ ತಾತ, ತಾಯಿ ತಂದೆ, ನಮ್ಮ ತಂದೆ, ನಮ್ಮ ತಾಯಿ ಎಲ್ಲರೂ ಕೂಡ 60-70 ವರ್ಷದಿಂದ ಇಲ್ಲೇ ವಾಸವಾಗಿದ್ದಾರೆ. ಇಂದಿರಾ ಗಾಂಧಿ ಅವ್ರು ಕೊಟ್ಟಿದ್ದಂಥ ಜಾಗ ಇದು. ಅಂದರೆ SC/ST ನಾವು. ಹಂಗಾಗಿ ನಮ್ಗೆ ಯಾವುದೇ ಆದಂಥ ಅನುಕೂಲಗಳು ಇಲ್ಲ ಕೂಡ ಇಲ್ಲಿ. ನಮಗೆ ಸಪೋರ್ಟಿಂಗು ಯಾರೂ ಇಲ್ಲ ಇಲ್ಲಿ. ನಮ್ಮ ಬಡವರು ಬಗ್ಗರ ಮೇಲೆ SC/ST ಮೇಲೆ ಇವರು ಜನರಲ್ ಅಂತ ಜಾತಿ ಅಂತವರು ನಮಗೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಇರೋ ಜಾಗನ ಇದು ನಂದು, ನನಗೆ ಅಂತ ನಾವು ಅಧಿಕಾರದಿಂದ ಅದಕ್ಕೆ ಚಲಾಯಿಸ್ತಾ ಇದ್ದಾರೆ. ನಮ್ಗೆ ಉರುಳಿ ರಾಗಿ ಚೆಲ್ಲಿದ್ದೀನಿ ಅಂತ ಸುಳ್ಳೆಲ್ಲ ಹೇಳ್ತಾರೆ ಸರ್. ನಾವು ಬನ್ನಿ ಬೇಕಾದ್ರೆ ನೀವೇ ಸರ್ಕಾರದವ್ರು ಯಾರೇ ಬಂದು ನೋಡಿ ಸರ್. ಇಲ್ಲಿ ನಾವು ಎಷ್ಟು ವರ್ಷದಿಂದ ಇದ್ದೀವಿ, 60-70 ವರ್ಷದಿಂದ ಸರ್ ಇಲ್ಲೇ ಇರೋದು. ಇವಾಗ ನಾವು ನಮಗೆಲ್ಲ ಇವಾಗ 50 ವರ್ಷ 45 ವರ್ಷ ಎಲ್ಲ ದಾಟಿದ್ದೀವಿ. ಅವಾಗಿಂದ ಇರೋರ್ಗೆ ಅವಾಗಿಂದ ಎಲ್ಲದು ಇವಾಗ ಬಂದು ಕಾನೂನು ಪ್ರಕಾರ ಹೋಗಿ ನಾವು ನಮ್ದು ಇದು ಜಾಗ ಬಿಡಿ ಅಂತ ವೋಟರ್ ಐಡಿ, ರೇಷನ್ ಕಾರ್ಡು, ಆಧಾರ್ ಕಾರ್ಡು ಪ್ರತಿಯೊಂದು ಕೂಡ, ಕರೆಂಟ್ ಬಿಲ್ ಕೂಡ ನಮ್ಮ ಹತ್ರನೇ ಇದೆ. ಬೇಕಾದ್ರೆ ನಮ್ಮ ಹೆಸರಲ್ಲಿ ಇದೆ. ಬಂದು ಬೇಕಾದ್ರೆ ಒಂದ್ಸಲ ಸರ್ಚ್ ಮಾಡಿ ನೋಡಿ ಬೇಕಾದ್ರೆ ಸರ್ ನೀವು. ನಾವು ಇದಕ್ಕೋಸ್ಕರ ನಿಮ್ಮಲ್ಲಿ ಕಳಕಳಿಯ ಮನವಿಯಿಂದ ದಯಮಾಡಿ ನಮ್ಗೆ ನ್ಯಾಯ ಕೊಡಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊತಾ ಇದೀವಿ ಸರ್. ನಮ್ಗೆ ಆದ್ರೂ ತುಂಬಾ ಏನಂದ್ರೆ ಏನು ಕಡು ಬಡವರು ಸರ್ ನಾವಿಲ್ಲಿ. ಆದ್ರೆ ಇವ್ರು ದೌರ್ಜನ್ಯ ಇರಕ್ಕೆ ಕೂಡ ಇದು ಬಿಟ್ರೆ ನಮ್ಗೆ ಇನ್ನೆಲ್ಲೂ ಜಾಗನೂ ಕೂಡ ಇಲ್ಲ ಸರ್. ನಮ್ಗೆ ಇರಕ್ಕೆ ನೆಲೆನೇ ಇಲ್ಲ. ಅದರಿಂದ ನಾವು ಕೇಳ್ಕೊತಾ ಇರೋದು ಏನಂದ್ರೆ ಇಷ್ಟೇ, ನಮ್ಗೆ ನ್ಯಾಯ ದೊರಕಿಸ್ಬಿಡ್ಬೇಕು, ದೊರಕಿಸ್ಕೊಡ್ಬೇಕು. 60-70 ವರ್ಷದಿಂದ ಇದ್ದೀವಿ ಇಲ್ಲೇ. ಹಕ್ಕುಪತ್ರ ಇಲ್ಲ, ಏನಿಲ್ಲ ಸರ್. ನಮ್ಗೆ ತುಂಬಾ ಅನ್ಯಾಯ ಸರ್ ಇಲ್ಲಿ. ಹಕ್ಕುಪತ್ರ ಕೂಡ ನಮ್ಗೆ ಏನೂ ಇಲ್ಲ ಸರ್ ಇಲ್ಲಿ. ಅದಕ್ಕೋಸ್ಕರ ಅವರು ನಮ್ದು ಅಂತ ಹೇಳ್ತಾ ಇದ್ದಾರೆ. ಈ ಕಾರಣಕ್ಕೋಸ್ಕರ ನಮ್ಗೆ ಹಕ್ಕುಪತ್ರ ಬೇಕೇ ಬೇಕು ಸರ್. ಪತ್ರಿಕೋದ್ಯಮದವರು ಬಂದಿದ್ದೀರಾ, ನಿಮಗೆ ಮೊದಲನೇದಾಗಿ ಧನ್ಯವಾದಗಳು. 1960-62ರಲ್ಲಿ ಅಕ್ವೈರ್ ಮಾಡಿ ಹರಿಜನ ಕಾಲೋನಿಗೆ ನಿವೇಶನ ಅಂತ ಹಂಚಿಕೆ ಮಾಡಿರ್ತಾರೆ. ಹಂಚಿಕೆ ಮಾಡಿ ಇತ್ತೀಚಿನ ದಿನಗಳು ಅವಾಗಿಂದ ಇಲ್ಲಿರೋದು. ಇತ್ತೀಚಿನ ದಿನಗಳಲ್ಲಿ ಗೋವಿಂದ ಸಣ್ಣ ಪ್ಲೇಟು ಗಿರೀಶು ಮತ್ತು ವೆಂಕಟೇಶು ಇವರಿಬ್ಬರು ಸೇರಿ ಕನಕಪುರದ ನ್ಯಾಯಾಲಯದಲ್ಲಿ ದಾವೆ ಹೂಡ್ತಾರೆ. ಏನಂತ ದಾವೆ ಹೂಡ್ತಾರೆ ಅಂದರೆ, ಇದು ನಮ್ಮದು, ಇದು ಪಿತ್ರಾಜಿತ ಆಸ್ತಿ, ಹಾಗಾಗಿ ನಮಗೆ ನಮ್ಮ ಜಾಗನ ಬಿಡಿಸ್ಕೊಡಿ ಅಂತ ಅವರು ದಾವೆ ಹೂಡಿದ್ದಾರೆ. 60-70 ವರ್ಷದಿಂದ ಇಲ್ಲಿ ಪರಿಶಿಷ್ಟ ಜಾತಿ ಸಮುದಾಯದವರು ನಿವೇಶನ ಅಕ್ವೈರ್ ಆಗಿ ರಾಮನಗರ ಕಮಿಷನರ್ ಅವರು ಅಕ್ವೈರ್ ಮಾಡಿ ನಿವೇಶನ ಹಂಚಿಕೆ ಮಾಡಿರ್ತಾರೆ. ಎಲ್ಲರೂ ಕೂಡ ಅವರು ಮನೆಗಳು ಕಟ್ಕೊಂಡು ವಾಸ ಮಾಡಿಕೊಂಡು ರೇಷನ್ ಕಾರ್ಡು, ವೋಟರ್ ID ಮತ್ತು ಆಧಾರ್ ಕಾರ್ಡು ಎಲ್ಲ ದಾಖಲಾತಿಗಳು ಕರೆಂಟ್ ಬಿಲ್ ಸಮೇತನೂ ಇದ್ದರೂ ಕೂಡ ಇವತ್ತು ಇದು ನಂದು ಅಂತೇಳಿ ಅವನು ದಾವೆ ಹೂಡಿರ್ತಾನೆ. ದಯಮಾಡಿ ಇಲ್ಲಿರುವಂತಹ ಪರಿಶಿಷ್ಟ ಸಮುದಾಯ ಜನಗಳಿಗೆ ನಿವೇಶನ ಏನು ಕೊಟ್ಟಿದ್ರು 1962ರಲ್ಲಿ ಮುಖ್ಯಮಂತ್ರಿಗಳು ಎಸ್ ನಿಜಲಿಂಗಪ್ಪ ಅಂತೇಳಿ ಮುಖ್ಯಮಂತ್ರಿಗಳಾಗಿರ್ತಾರೆ. T ಮಾದಯ್ಯಗೌಡ ಅಂತೇಳಿ ಶಾಸಕರು. ಆಗಿನ ಕಾಲದಲ್ಲಿ ನಿವೇಶನ ಹಂಚಿಕೆ ಮಾಡಿ ಎಲ್ರಿಗೂ ನಿವೇಶನ ಕೊಟ್ಟಿರ್ತಾರೆ. ಇದನ್ನು ಬಿಟ್ಟರೆ ಈ ಜನಗಳಿಗೆ ಎಲ್ಲೂ ಕೂಡ ಜಾಗ ಇಲ್ಲ. ಇದನ್ನು ಬಲಡ್ಯ ವ್ಯಕ್ತಿಗಳೆಲ್ಲ ಸೇರಿ ಷಡ್ಯಂತ್ರ ಮಾಡಿ ಈ ಜನಗಳನ್ನ ಬೀದಿ ಪಾಲು ಮಾಡಬೇಕಂತೇಳಿ ಹುನ್ನಾರ ಒಳತಂತ್ರದಿಂದ ಮಾಡ್ತಾ ಇದ್ದಾರೆ. ದಯವಿಟ್ಟು ಈ ಜನಗಳಿಗೆ, ಈ ಪರಿಶಿಷ್ಟ ಸಮುದಾಯ ಜನಗಳಿಗೆ ಇಲ್ಲಿರುವಂಥ ನಿವೇಶನನ ಕನಕಪುರದ ನ್ಯಾಯಾಂಗ ವ್ಯವಸ್ಥೆ ನಮ್ಮ ಪರವಾಗಿ ತೀರ್ಪು ಕೊಟ್ಟು ಈ ಜನಗಳಿಗೆ ನಿವೇಶನ ಹಕ್ಕುಪತ್ರಗಳನ್ನ ಕೊಡಬೇಕಂತೇಳಿ ದಯಮಾಡಿ ನ್ಯಾಯಾಲಯನ ಕೇಳ್ಕೊತಾ ಇದ್ದೀವಿ ಸರ್. ನಾವೆಲ್ಲರೂ ಅಷ್ಟೇ ಇರಾಕ್ ಇಲ್ಲಿ ಬಿಟ್ಟು ಬೇರೆ ಯಾವ ಜಾಗನೂ ಇಲ್ಲ ನಮಗೆ.